ಈ ವಿಡಿಯೋದಲ್ಲಿ ಈ 8 ವಸ್ತುಗಳನ್ನ ಬಾಯ್ ಮಾಡೋದು ಏನಕ್ಕೆ ವರ್ತ್ ಅಲ್ಲ ಅಂತ ಹೇಳಿ ಡಿಸ್ಕಸ್ ಮಾಡ್ತೀನಿ. ನಮ್ಮ ಲೈಫ್ಲಿ ನಾವು ಎಷ್ಟೋ ವಸ್ತುಗಳನ್ನ ಬಾಯ್ ಮಾಡ್ತೀವಿ. ಬಾಯ್ ಮಾಡಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಈ ವಸ್ತು ನಾವು ಬಾಯ್ ಮಾಡಬಾರ್ದಾಗಿತ್ತು, ಎಷ್ಟೋ ದುಡ್ಡು ಸೇವ್ ಆಗ್ತಾ ಇತ್ತು ಅಂತ ಹೇಳಿ. ಈ ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣನೇ ನಾನು ಈ ತರ ಮಿಸ್ಟೇಕ್ ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಮತ್ತೆ ಬೇರೆಯವರು ಮಾಡಿ ರಿಗ್ರೆಟ್ ಆಗೋದನ್ನು ಕೂಡ ನಾನು ನೋಡಿದ್ದೀನಿ. ಅದರಲ್ಲಿ ಫಸ್ಟ್ ಬರೋದೇ ಮನೆ ಬಾಯ್ ಮಾಡೋದು. ನಂಗೆ ಗೊತ್ತು ಮೋಸ್ಟ್ ಆಫ್ ದ ಪೀಪಲ್ ಮನೆ ತಗೊಳ್ಳೋದು ಮದುವೆ ಆಗೋಕ್ಕೆ. ಮನೆಗಿಲ್ಲ ಅಂದ್ರೆ ನಿಮಗೆ ಯಾರು ಕೂಡ ಹೆಣ್ಣು ಕೊಡಲ್ಲ ಮದುವೆ ಆಗೋಕ್ಕೆ. ಸೊ ಹಾಗಂತ ಹೇಳಿ 50, 60, 70, 1 ಕೋಟಿ ಕೊಟ್ಟು ಜಸ್ಟ್ 2 BHK 3 BHK ಮನೆ ತಗೊಳ್ಳೋದು ನಂಗೇನು ಓಡ್ತಲ್ಲ ಅನ್ಕೋತೀನಿ. ಮನೆ ತಗೋಬೇಕಾದ್ರೆ ನಾವು ಖುಷಿಯಿಂದ ಹೋಮ್ ಲೋನ್ ಮಾಡಿಬಿಟ್ಟು ಮನೆ ತಗೋತೀವಿ. ಬಟ್ ಅದ್ರ EMI ನಾವು ಪ್ರತಿ ಮಂತ್ ಜೀವನ ಪೂರ್ತಿ ಕಟ್ಟಬೇಕಾಗುತ್ತೆ. 30 ವರ್ಷ 40 ವರ್ಷ. ಇವನ್ ನಿಮ್ ಕಡೆ ಫುಲ್ ಕ್ಯಾಶ್ ಇದ್ರು ಮನೆ ಬಾಯ್ ಮಾಡೋಕೆ ನಾನು ಅದನ್ನ ರೆಕಮೆಂಡ್ ಮಾಡಲ್ಲ. ಸ್ಪೆಷಲಿ ಇನ್ ಮೆಟ್ರೋ ಸಿಟೀಸ್ ಲೈಕ್ ಬೆಂಗಳೂರು, ಡೆಲ್ಲಿ, ಮುಂಬೈ. ಜಸ್ಟ್ ಒಂದು 2 BHK ಮನೆ ಇವಾಗ 1 ಕೋಟಿಗೆ ಹೋಗ್ತಾ ಇದೆ. 1 ಕೋಟಿ ಕೊಟ್ಟು ಜಸ್ಟ್ ಒಂದು ಮನೆ ತಗೊಳ್ಳೋದು, ದಿಸ್ ಇಸ್ ದ ವರ್ಸ್ಟ್ ಫೈನಾನ್ಷಿಯಲ್ ಮಿಸ್ಟೇಕ್. ಅದ್ರ ಬದಲು ನಾವೇನ್ ಮಾಡ್ಬೋದು, ಒಂದು ಬಾಡಿಗೆ ಮನೆಯಲ್ಲಿದ್ದು ದುಡ್ಡನ್ನ ಸೇವ್ ಮಾಡಿ ಅಟ್ ದ ಎಂಡ್ ಆಫ್ ಅವರ್ ಲೈಫ್ ಅಂದರೆ 40-50 ವರ್ಷ ಆದಮೇಲೆ ಒಂದು Tier 3 ಸಿಟಿಯಲ್ಲೋ ಅಥವಾ ಹಳ್ಳಿಯಲ್ಲಿ ಹೋಗಿಬಿಟ್ಟು ಮನೆ ಕಟ್ಟಿದರೆ ಅದರ ಅರ್ಧ ದುಡ್ಡನ್ನು ನಾವು ಸೇವ್ ಮಾಡ್ಬೋದು. ಎಲ್ರಿಗೂ ಕನಸಿರುತ್ತೆ ನಮ್ಮದೇ ಆದಂಥ ಒಂದು ಸ್ವಂತ ಮನೆ ಇರಬೇಕು, ಮನೆ ಮುಂದೆ ಕಾರ್ ಇರಬೇಕು ಅಂತ ಹೇಳಿ. ಅದೇನು ತಪ್ಪಲ್ಲ, ಬಟ್ ರಾಂಗ್ ಟೈಮಲ್ಲಿ ಬೈ ಮಾಡೋದು ತಪ್ಪಾಗುತ್ತೆ. ಒಂದು ವೇಳೆ ನೀವು ಸ್ಯಾಲ್ರಿ ಪರ್ಸನ್ ಆಗಿದ್ದರೆ ನಿಮಗೆ ಈಸಿಯಾಗಿ ಕಾರ್ ಸಿಕ್ಬಿಡುತ್ತೆ. ಒಂದು ಹಾಫ್ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಹಾಫ್ EMI ಮೇಲೆ ನಾವು ಕಾರ್ ತೊಗೋಬೋದು. ಬಟ್ ತೊಗೊಂಡಾದ್ಮೇಲೆ ವಿದಿನ್ 1 ವರ್ಷದ ಒಳಗಡೆ ನಿಮಗೆ ರಿಗ್ರೆಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಇದನ್ನು ತೊಗೋಬಾರ್ದಾಗಿತ್ತು ಅಂತ ಹೇಳಿ. ಏನಕ್ಕೆಂದರೆ ನಾವು ಮೊದಲು ಎಲ್ಲೆಲ್ಲಿ ಬಸ್ಸಲ್ಲಿ ಬೈಕಲ್ಲಿ ಹೋಗ್ತಾ ಇದ್ವಿ ಅಲ್ಲೆಲ್ಲ ನಾವು ಕಾರ್ ತೊಗೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಡೀಸೆಲ್ ಆಗಿರ್ಬೋದು, ಹೋದ್ ಬಂದಮೇಲೆ ಅದ್ರ ವಾಷಿಂಗ್ ಚಾರ್ಜ್ ಆಗಿರ್ಬೋದು, ಇದಷ್ಟೇ ಅಲ್ಲ ಪ್ರತಿ ಮಂತು ಅದ್ರ EMIಸು, ಇನ್ಸೂರೆನ್ಸು, ಸರ್ವಿಸು, ಪಾರ್ಕಿಂಗ್ ಫೀಸ್ ಅಂತ ಹೇಳಿ ಪ್ರತಿ ಮಂತ್ ನಮ್ಮ ಜೇಬಿಂದ ದುಡ್ಡು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮೆಟ್ರೋ ಸಿಟೀಸಲ್ಲಿ ಒಂದು ಬೈಕ್ ಮೇಲೆ ನಾವು 15 ನಿಮಿಷ ಜರ್ನಿ ಮಾಡೋಕೆ ಟೈಮ್ ತಗೊಂಡ್ರೆ ಕಾರಲ್ಲಿ ಅದು 1 ಅವರ್ ಆಗುತ್ತೆ ಟ್ರಾಫಿಕ್ ಇಂದ. ಅದಾದ್ಮೇಲೆ ಮನೆ ಮುಂದೆ ಪಾರ್ಕ್ ಮಾಡೋಕೆ ಕೂಡ ನಮಗೆ ಜಾಗ ಇರಲ್ಲ. ಬೆಂಗಳೂರು ಅಂತ ಸಿಟಿಯಲ್ಲಿ ನಾವು ಯಾವುದೋ ಮರದ ಕೆಳಗಡೆ ಗುಬ್ಬಿ ಕೂರೋ ಜಾಗದಲ್ಲಿ ನಾವು ಪಾರ್ಕ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಕಾರ್ ಬೈ ಮಾಡೋದು ಅಷ್ಟೊಂದು ವರ್ತ್ ಅಲ್ಲ. ಅದು ನಂಬರ್ 1 ವೆಲ್ತ್ ಕಿಲ್ಲರ್ ಅಂತಾನೆ ಹೇಳ್ಬೋದು ಫಾರ್ ಮಿಡಲ್ ಕ್ಲಾಸ್ ಪರ್ಸನ್. ಮತ್ತೆ ಇನ್ನೊಂದೇನಂದ್ರೆ, ನಾನೇನಾದ್ರೂ ನಿಮಗೆ ಇನ್ಸೂರೆನ್ಸ್ ಬೈ ಮಾಡಬೇಡಿ ಅಂತ ಅಂದ್ರೆ ನಿಮ್ ರಿಯಾಕ್ಷನ್ ಹೇಗಿರುತ್ತೆ? ನಾನಿಲ್ಲಿ ಕಾರ್ ಇನ್ಸೂರೆನ್ಸ್ ಮತ್ತೆ ಬೈಕ್ ಇನ್ಸೂರೆನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇವನ್ ನಾವು ಸ್ಟ್ರೇಟ್ ಆಗಿ ಡ್ರೈವ್ ಮಾಡ್ತಾ ಹೋದ್ರು ಕೂಡ ಅಪೋಸಿಟ್ ಅವನು ಬಂದು ಡಿಕ್ಕಿ ಹೊಡೆದ್ರೆ ನಾವು ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತೀವಿ. ಸೊ ನಮ್ಮ ಕಡೆ ಇನ್ಸೂರೆನ್ಸ್ ಇರಲೇಬೇಕು. ಮತ್ತೆ ನಮ್ಮ ಕಡೆ ಇನ್ಸೂರೆನ್ಸ್ ಇದ್ರೆ ನಾವು ಪೊಲೀಸ್ ಅವ್ರ ಮುಂದೆ ಧೈರ್ಯವಾಗಿ ಹೋಗ್ಬೋದು. ಸೊ ನಾನಿಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಮತ್ತೆ ಟರ್ಮ್ ಇನ್ಸೂರೆನ್ಸ್ ಬೈ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮೇ ಬಿ ಇದು ಕೈ ಅನಿಸ್ಬೋದು, ಸ್ಟೇಟ್ ಅನಿಸ್ಬೋದು, ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಏನಾಗುತ್ತೆ ಹಾಸ್ಪಿಟಲಲ್ಲಿ ಅಂದರೆ, ನಮ್ಮ ಕಡೆ ಇನ್ಸೂರೆನ್ಸ್ ಇದೆ ಅಂತ ಗೊತ್ತಾದರೆ ಸಾಕು, ನಮಗೆ ಆಪರೇಷನ್ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಡಾಕ್ಟರ್ ಆಪರೇಷನ್ ಮಾಡ್ತಾರೆ. ಒಂದು ಆಪರೇಷನ್ ಮಾಡೋ ಜಾಗದಲ್ಲಿ 2-3 ಆಪರೇಷನ್ ಮಾಡ್ತಾರೆ. ಜಸ್ಟ್ 1 ದಿನ 2 ದಿನ ವಾಸಿಯಾಗುವಂಥ ಕಾಯಿಲೆಗೆ ಅವರು 1 ವಾರ 2 ವಾರ ಅಡ್ಮಿಟ್ ಮಾಡ್ಕೋತಾರೆ. ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ, ಜಾಸ್ತಿ ಬಿಲ್ ಮಾಡಿಬಿಟ್ಟು ಇನ್ಸೂರೆನ್ಸ್ ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡ್ಕೊಳ್ಳೋಕೆ, ಅವರಿಗೆ ದುಡ್ಡು ಮಾಡ್ಕೊಳ್ಳೋಕೆ. ನೋಡಿ, ಇನ್ಸೂರೆನ್ಸ್ ನಮಗೆ ಕೊಡುವಾಗ ಏಜೆಂಟ್ ಅವರು ನಮ್ಮ ಕಡೆಯಿಂದ ಸರಿಯಾಗಿ ಡೀಟೇಲ್ಸ್ ಕೊಡಲ್ಲ. ಅದೇ ನಾವು ಕ್ಲೇಮ್ ಮಾಡಬೇಕಾದ್ರೆ ಅದು ಮಿಸ್ ಆಗಿದೆ, ಇದು ಮಿಸ್ ಆಗಿದೆ ಅಂತ ಹೇಳಿ ಸರಿಯಾಗಿ ಕ್ಲೇಮ್ ಕೂಡ ಮಾಡಲ್ಲ. ಮತ್ತೆ ಟರ್ಮ್ ಇನ್ಸೂರೆನ್ಸ್ಗೆ ಬರೋದಾದ್ರೆ, ನಾವು ಹೋದಾದ್ಮೇಲೆ ನಮಗೆ ನಮ್ಮ ಫ್ಯಾಮಿಲಿಗೆ ಅದು ದುಡ್ಡು ಬರುತ್ತೆ ಇಲ್ಲ ಅಂತ ಗ್ಯಾರಂಟಿ ಏನಿಲ್ಲ. ಏನಕ್ಕಂದ್ರೆ ವಿಚಾರಣೆ ಮಾಡೋರು ನಾವೇ ಇರಲ್ಲ. ಸೊ ನಾವು ಲಕ್ಷ ಈ ಇನ್ಸೂರೆನ್ಸ್ಗೆ ಕೊಡೋ ಬದಲು ನಾವೇ ಒಂದು ಸರಿಯಾಗಿ ಪ್ಲಾನ್ ಮಾಡ್ಕೋಬಹುದು. ಏನಂದ್ರೆ, ನಾವು ಈ ತರ ಹೆಲ್ತ್ ಎಮರ್ಜೆನ್ಸಿಗೆ ಅಂತ ಹೇಳಿ 5 ಲಕ್ಷ 10 ಲಕ್ಷ ಅಂತ ಹೇಳಿ ಒಂದ್ ಕಡೆ ಸಪರೇಟ್ ಆಗಿ ಎತ್ತಿಡೋದು. ಸೊ ಅದು ಆ ತರ ಸಿಚುವೇಶನ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಎಷ್ಟೋ ಜನರ ಕಡೆ ಆಫೀಸ್ ವತಿಯಿಂದ ಟರ್ಮ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಪ್ರೊವೈಡ್ ಮಾಡ್ತಾರೆ. ಅದನ್ನ ಯೂಸ್ ಮಾಡಿದ್ರೆ ಆಯ್ತು. ಮತ್ತೆ ಪ್ರತಿದಿನ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಹೊಸ ಬಟ್ಟೆನೇ ವೇರ್ ಮಾಡ್ಬೇಕಂತ ಏನಿಲ್ಲ. ಇವಾಗಿನ ಜನ ಅಂತೂ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಸ್ಪೆಷಲಿ ಗರ್ಲ್ಸ್, ಇವನ್ ಬಾಯ್ಸ್ ಕೂಡ. ಅವ್ರ ಕಬೋರ್ಡ್ ಓಪನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಡ್ರೆಸ್ ಇರುತ್ತೆ. ಮೊನ್ನೆ ತಾನೇ ಅವ್ರು ಹೊಸ ಡ್ರೆಸ್ ತಂದಿರ್ತಾರೆ, ಬಟ್ ನೆಕ್ಸ್ಟ್ ವೀಕ್ ಅವರಿಗೆ ಒಂದು ಹೊಸ ಟ್ರಿಪ್ ಬರುತ್ತೆ ಅಥವಾ ಅವ್ರ ಫ್ರೆಂಡ್ ಮ್ಯಾರೇಜ್ ಬರುತ್ತೆ, ಏನೋ ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಅವರಿಗೆ ಹಾಕೊಳ್ಳಕ್ಕೆ ಮತ್ತೆ ಬಟ್ಟೆನೇ ಇಲ್ಲ ಅಂತ ಫೀಲ್ ಆಗುತ್ತೆ. ಸೊ ಈ ತರ ನಾವು ಪ್ರತಿ ಫಂಕ್ಷನ್ಗೆ, ಪ್ರತಿ ಟ್ರಿಪ್ಗೆ ಹೊಸ ಬಟ್ಟೆ ತಗೋತಾ ಹೋದ್ರೆ ನಮ್ಮ ಸೇವಿಂಗ್ಸ್ ಎಲ್ಲ ಅಲ್ಲೇ ಖರ್ಚಾಗ್ಬಿಡುತ್ತೆ. ಸೊ ಹೊಸ ಬಟ್ಟೆ ತಗೊಳ್ಳೋದು, ಡ್ರೆಸ್ ಮೇಲೆ ಜಾಸ್ತಿ ಖರ್ಚು ಮಾಡೋದು ಅಷ್ಟೊಂದು ವರ್ತ್ ಅಲ್ಲ. ಸೊ ನಾವೇನ್ ಮಾಡ್ಬೋದು, ದೇರ್ ಇಸ್ ಒನ್ ಕಾನ್ಸೆಪ್ಟ್, ಕ್ಯಾಪ್ಸುಲ್ ವಾರ್ಡ್ರೋಬ್ ಅಂತ ಹೇಳಿ. ನಾನು ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಬಟ್ಟೆ ಮೇಲೆ ಖರ್ಚು ಮಾಡೋದನ್ನ ಕಡಿಮೆ ಮಾಡಿದ್ದೀನಿ. ಸೊ ಆ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂದ್ರೆ, ಕಡಿಮೆ ಬಟ್ಟೆನ ಬೈ ಮಾಡೋದು, ಬಟ್ ಕ್ವಾಲಿಟಿ ಬೈ ಮಾಡೋದು, ಲಾಂಗ್ ಪೀರಿಯಡ್ ವರೆಗೂ ನಾವು ಅದನ್ನ ವಿಯರ್ ಮಾಡೋದು. ಸೊ ನೆಕ್ಸ್ಟ್ ಟೈಮ್ ನಾವು ಏನಾದ್ರೂ ಬಟ್ಟೆ ಬೈ ಮಾಡಬೇಕಾದ್ರೆ ಹಳೆ ಬಟ್ಟೆನ ನಾವು ರಿಮೂವ್ ಮಾಡೋದು. ದಿಸ್ ಇಸ್ ದ ಕಾನ್ಸೆಪ್ಟ್. ಮೊದಲು ನಾವು ಸಿಕ್ಕಾಪಟ್ಟೆ ಕಲರ್ಫುಲ್ ಡ್ರೆಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ, ಜೀನ್ಸ್ ಆಗಿರ್ಬೋದು, ಟಿ ಶರ್ಟ್ ಆಗಿರ್ಬೋದು. ಬಟ್ ಇವಾಗ ಎಷ್ಟು ಸಿಂಪಲ್ ಇರ್ತಿರಲ್ಲ ಅದೇ ಒಂದು ಸ್ಟ್ಯಾಂಡ್ ಔಟ್ ಆಗುತ್ತೆ ಜನರಲ್ಲಿ. ನಾನು ನಿಮಗೆ ಕ್ಯಾಪ್ಸುಲ್ ವಾರ್ಡ್ರೋಬ್ ಸ್ಟಡಿ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಬಟ್ ಇವಾಗಿನ ಜನ ಅಂತೂ ಸಿಕ್ಕಾಪಟ್ಟೆ ಡ್ರೆಸ್ ಮೇಲೆ ಖರ್ಚು ಮಾಡ್ತಾರೆ, ಆಮೇಲೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ಖರ್ಚು ಮಾಡ್ತಾರೆ. ಏನಕ್ಕೆಂದ್ರೆ ನಮ್ಮ ಒಳಗೆ ಎಷ್ಟೇ ದುಃಖ ಇದ್ರೂ ಕೂಡ ಹೊರಗಡೆ ಅಟ್ಲೀಸ್ಟ್ ಚೆನ್ನಾಗಿ ಕಾಣಲಿ ಅಂತ
ನಾವು ಖರ್ಚು ಮಾಡ್ತೀವಿ. ನಮ್ಮ ಮುಖ ಸ್ವಲ್ಪ ಡಲ್ ಆದರೂ ಕೂಡ ನಾವು ಡೆರ್ಮೋಟಾಲಜಿಸ್ಟ್ ಮೀಟ್ ಆಗಿಬಿಟ್ಟು ಕಾಸ್ಟ್ಲಿ ಫೇಸ್ ವಾಶ್ ಆಗಿರ್ಬೋದು, ಸೆರಮ್ ಆಗಿರ್ಬೋದು, ಆಮೇಲೆ ಮಾಯಿಶ್ಚರೈಸರು, ಸನ್‌ಸ್ಕ್ರೀನು ಈ ಥರ ನಾವು ಬೈ ಮಾಡಿ ಮೋಟಿವೇಷನಲ್ಲಿ ಬರ್ಸ್ಕೊಂಡು ಬರ್ತೀವಿ. ಅದನ್ನ ಬೈ ಮಾಡ್ತೀವಿ ಎಕ್ಸ್‌ಪೆನ್ಸ್ ಇದ್ರೂ ಕೂಡ. 1 ವಾರ ಮೋಟಿವೇಷನ್ ಇರುತ್ತೆ ಯೂಸ್ ಮಾಡ್ತೀವಿ, 2 ವಾರ ಇರುತ್ತೆ. ಆಮೇಲೆ ಲೇಜಿತನದಿಂದ ಅಥವಾ ರಿಸಲ್ಟ್ ಬರದೇ ಇರೋ ಕಾರಣ ನಾವು ಅದನ್ನು ಯೂಸ್ ಮಾಡೋದೇ ಬಿಡ್ತೀವಿ. ಕೆಲವೊಬ್ರು ಏನೇನು ಮಾಡ್ತಾರೆ, ಅದು ರಿಸಲ್ಟ್ ಬರದೇ ಇರೋ ಕಾರಣ ಬೇರೆ ಪ್ರಾಡಕ್ಟನ್ನು ಟ್ರೈ ಮಾಡ್ತಾರೆ. ಸೊ ಈ ಸೈಕಲಲ್ಲಿ ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡ್ತಾರೆ. ಸೊ ಅದು ಸ್ವಲ್ಪ ಕೂಡ ವರ್ತ್ ಅಲ್ಲ. ನಿಮ್ಮ ಇಂಟರ್ನಲ್ ಹೆಲ್ತ್ ಸರಿಯಾಗಿಲ್ಲ ಅಂದರೆ ನೀವು ಮೇಲ್ಗಡೆ ಎಷ್ಟೇ ಕ್ರೀಮ್ ಹಚ್ಚಿದ್ರು ಕೂಡ ಅದು ರಿಸಲ್ಟ್ ಬರೋದಿಲ್ಲ. ಸೊ ಕಾಸ್ಟ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ಖರ್ಚು ಮಾಡೋಕ್ಕಿಂತ ನಿಮ್ಮ ಇಂಟರ್ನಲ್ ಹೆಲ್ತ್ ಮೇಲೆ ಫೋಕಸ್ ಮಾಡಿ. ಜಸ್ಟ್ ಫೋಕಸ್ ಆನ್ ದೀಸ್ 4 ಥಿಂಗ್ಸ್. ಈ 4 ಥಿಂಗ್ಸ್ ಮೇಲೆ ನೀವು ಫೋಕಸ್ ಮಾಡಿದ್ರೆ ಸಾಕು. ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಹೇರ್ ಆಗಿರ್ಬೋದು ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ನಾವು ಹೇಳ್ತಾ ಇರೋದು. ಸೊ ನಾವು ಚೆನ್ನಾಗಿ ಕಾಣೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅಟ್‌ಲೀಸ್ಟ್ ಈ ಟೈಮಲ್ಲಿ ಶೋ ಆಫ್‌ಗೋಸ್ಕರ ಅಲ್ಲ, ಅಟ್‌ಲೀಸ್ಟ್ ಕಾನ್ಫಿಡೆನ್ಸ್ ಫೀಲ್ ಆಗೋಗೋಸ್ಕರ. ಬಟ್ ನಾವು ನಮ್ಮ ಲೇಜಿತನದಿಂದ ಯಾವಾಗ ನಮ್ಮ ಇನ್ನರ್ ಹೆಲ್ತನ್ನು ಖರಾಬ್ ಮಾಡ್ಕೋತೀವಿ, ಅದ್ರ ಮೇಲೆ ಫೋಕಸ್ ಮಾಡಲ್ಲ. ಆವಾಗ ನಾವೇನು ಮಾಡ್ತೀವಿ, ಎಕ್ಸ್ಟರ್ನಲ್ ಆಕ್ಸೆಸರೀಸ್ ಮೇಲೆ ಫೋಕಸ್ ಮಾಡ್ತೀವಿ ಚೆನ್ನಾಗಿ ಕಾಣೋಕ್ಕೆ. ಶೂ ಆಗಿರ್ಬೋದು, ವಾಚ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಸನ್‌ಗ್ಲಾಸ್ ಆಗಿರ್ಬೋದು, ಈ ಥರ ಸಿಕ್ಕಾಪಟ್ಟೆ ವಸ್ತುಗಳನ್ನ ಬೈ ಮಾಡಿಬಿಟ್ಟು ನಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೋತೀವಿ. ಕೆಲವೊಬ್ಬರ ಕಡೆ ಅಂತೂ ಶೂ ಕಲೆಕ್ಷನ್ ಇರುತ್ತೆ. ನನ್ನ ಪ್ರಕಾರ ಅಷ್ಟೊಂದು ಶೂ ಕಲೆಕ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದು 2 ಪೇರ್ ಆಫ್ ಶೂ ಈಸ್ ಮೋರ್ ದನ್ ಎನಫ್. ಒಂದು ರನ್ನಿಂಗ್ ಶೂಸು, ಒಂದು ಕ್ಯಾಶುವಲ್ ಶೂಸು. ಕೆಲವೊಬ್ಬರ ಕಡೆ ವಾಚ್ ಕಲೆಕ್ಷನ್ ಇರುತ್ತೆ. ಅವ್ರು ಫ್ಯಾಷನ್ ಆಗಿರ್ಬೋದು, ಸ್ಟಿಲ್ ಒಬ್ಬ ನಾರ್ಮಲ್ ಪರ್ಸನ್‌ಗೆ ಅಷ್ಟೊಂದು ವಾಚ್ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇವನ್ ನಾನು ಕೂಡ ಕಾಸ್ಟ್ಲಿ ವಾಚನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಂಟೆನ್ಷನ್ನೇ ಅದೇ. ನಾನು ಏನೇನು ಮಿಸ್ಟೇಕ್ ಮಾಡಿದ್ದೀನಿ, ನಾನು ಏನೇನು ರಿಗ್ರೆಟ್ ಆಗ್ತಾ ಇದ್ದೀನಿ, ಅದನ್ನು ನೀವು ಮಾಡಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಂದ್ಸರಿ ನಾವೇನು ಮಾಡ್ತೀವಿ, ನಮ್ಮ ಕಡೆ ಫೋನ್ ಸರಿಯಾಗಿ ವರ್ಕ್ ಆಗ್ತಾ ಇರುತ್ತೆ, ಫೋನ್ ಚೆನ್ನಾಗಿರುತ್ತೆ, ಏನೂ ಇಶ್ಯೂ ಆಗಿರಲ್ಲ. ಜಸ್ಟ್ ಒಂದು ಹೊಸ ಫೋನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಹಳೆ ಫೋನನ್ನು ಮನೆಯವ್ರಿಗೆ ಕೊಟ್ಬಿಟ್ಟು ಇಲ್ಲ OLXನಲ್ಲಿ ಕಡಿಮೆ ಬೆಲೆಗೆ ಮಾರ್ಬಿಟ್ಟು ನಾವು ಹೊಸ ಫೋನನ್ನು ಬೈ ಮಾಡ್ತೀವಿ. ಇದೇ ಥರ ನಾವು ಲ್ಯಾಪ್‌ಟಾಪಲ್ಲಿ ಮಾಡ್ತೀವಿ, ವಾಚಲ್ಲಿ ಮಾಡ್ತೀವಿ, ಇಯರ್‌ಬಡ್ಸಲ್ಲಿ ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲ ಗ್ಯಾಜೆಟಲ್ಲಿ ಕೂಡ ಮಾಡ್ತೀವಿ. ನಮಗೆ ಹೈ ಸ್ಪೆಕ್ಕು, ಹೈ ಕ್ವಾಲಿಟಿ, ಎಕ್ಸ್‌ಪೆನ್ಸಿವ್ ಗ್ಯಾಜೆಟನ್ನು ಬೈ ಮಾಡ್ತೀವಿ ಬೈ ಥಿಂಕಿಂಗ್ ದ್ಯಾಟ್ ವಿಲ್ ಚೇಂಜ್ ಅವರ್ ಲೈಫ್. ನಥಿಂಗ್ ವಿಲ್ ಚೇಂಜ್ ಅವರ್ ಲೈಫ್ ಅಂಟಿಲ್ ವಿ ಚೇಂಜ್. ಇನ್ನು ಕೆಲವೊಬ್ರು ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ಕಡೆ ಕ್ಯಾಮ್ರಾ ಇತ್ತು ಅಂದರೆ ನಾನು ಚೆನ್ನಾಗಿ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೆ, ನನ್ನ ಕಡೆ ಚೆನ್ನಾಗಿರೋ ಕ್ಯಾಮ್ರಾ ಫೋನ್ ಇತ್ತು ಅಂದರೆ ನಾನು ರೀಲ್ ಮಾಡ್ತಾ ಇದ್ದೆ, ಸೈಡ್ ಹಸಲ್ ದುಡ್ಡು ಅರ್ನ್ ಮಾಡೋಕ್ಕೆ. ಲ್ಯಾಪ್‌ಟಾಪ್ ಇತ್ತು ಅಂದರೆ ನಾನು ಫ್ರೀಲ್ಯಾನ್ಸ್ ಆಗಿ ಎಡಿಟಿಂಗ್ ಮಾಡ್ತಾ ಇದ್ದೆ ಅಂತ ಹೇಳಿ ತಮಗೆ ತಾವೇ ಒಂದು ಎಕ್ಸ್‌ಕ್ಯೂಸ್ ಕೊಟ್ಬಿಟ್ಟು, ಕಾರಣ ಕೊಟ್ಕೊಂಡ್ಬಿಟ್ಟು ಹೊಸ ಗ್ಯಾಜೆಟನ್ನು EMI ಮೇಲೆ ಬೈ ಮಾಡ್ತಾರೆ. 1 ವಾರ ಯೂಸ್ ಮಾಡ್ತಾರೆ, 2 ವಾರ ಯೂಸ್ ಮಾಡ್ತಾರೆ, ಆಮೇಲೆ ಅದನ್ನು ಯೂಸ್ ಮಾಡೋದನ್ನೇ ಸ್ಟಾಪ್ ಮಾಡ್ತಾರೆ. ಜಸ್ಟ್ ರಿಗ್ರೆಟ್ ಸ್ಟಾರ್ಟ್ ಆಗುತ್ತೆ, ನಾನು ಏನಕ್ಕೆ ಬೈ ಮಾಡಿದೆ, ಅಟ್‌ಲೀಸ್ಟ್ ದುಡ್ಡು ಸೇವ್ ಮಾಡ್ಬೋದಾಗಿತ್ತು ಅಂತ ಹೇಳಿ. ಸೊ ನನ್ನ ಎಕ್ಸ್‌ಪೀರಿಯನ್ಸಲ್ಲಿ ನಿಮಗೆ ಏನಾದರೂ ಗ್ಯಾಜೆಟ್ ಬೈ ಮಾಡಬೇಕು ಅಂತ ಅನಿಸ್ತು ಅಂದರೆ ವೇಟ್ ಫಾರ್ 30 ಡೇಸ್. ಆ 30 ಡೇಸಲ್ಲಿ ನೀವು ಬೈ ಮಾಡಬೇಡಿ. 30 ಡೇಸ್ ಆದಮೇಲೆ ನಿಮಗೆ ಸ್ಟಿಲ್ ಆ ಗ್ಯಾಜೆಟನ್ನು ಬೈ ಮಾಡಬೇಕು ಅಂತ ಅನಿಸ್ತು ಅಂದರೆ ಬೈ ಮಾಡಿ. ಮತ್ತು ಇವಾಗ ತಾನೇ ಜಸ್ಟ್ IPL ಕಂಪ್ಲೀಟ್ ಆಯಿತು, ಮತ್ತೆ RCB ವಿನ್ ಆಯಿತು, ಖುಷಿ ವಿಚಾರ. ಅದು ಮ್ಯಾಟರ್ ಅಲ್ಲ. IPL ನೋಡೋಗೋಸ್ಕರ ಅಂತ ಹೇಳಿ ಹಾಟ್‌ಸ್ಟಾರ್ ಸಬ್ಸ್ಕ್ರಿಪ್ಷನ್ ತೊಗೊಂಡು, ದುರಂದರ್ ನೋಡೋಗೋಸ್ಕರ ನೆಟ್‌ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡು, ಡೆಲಿವರಿಗೋಸ್ಕರ ಫಾಸ್ಟ್ ಡೆಲಿವರಿಗೋಸ್ಕರ ಜೊಮ್ಯಾಟೊ ಮತ್ತು ಪ್ರೈಮ್ ಸಬ್ಸ್ಕ್ರಿಪ್ಷನ್ನು, ಈ ಥರ ಸಿಕ್ಕಾಪಟ್ಟೆ ಸಣ್ಣ ಪುಟ್ಟ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಇದು ಎಲ್ಲ ಸಣ್ಣ ಪುಟ್ಟ ಸಬ್ಸ್ಕ್ರಿಪ್ಷನ್ ಸೇರಿಬಿಟ್ಟು ಸಿಕ್ಕಾಪಟ್ಟೆ ಎಕ್ಸ್‌ಪೆನ್ಸ್ ಆಗುತ್ತೆ ಅಂತ ಹೇಳಿ. ಸೊ ನೀವು ಯಾವೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೋತಿರಲ್ಲ ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಯಾವುದು ವರ್ತ್ ಅಲ್ಲ ಅದನ್ನು ಅನ್‌ಸಬ್ಸ್ಕ್ರೈಬ್ ಮಾಡಿ. ಸಿಕ್ಕಾಪಟ್ಟೆ ಸಬ್ಸ್ಕ್ರಿಪ್ಷನ್ ಮೇಲೆ ದುಡ್ಡು ಖರ್ಚು ಮಾಡಬೇಡಿ. ನಾನು ಪರ್ಸ್ನಲ್ ಆಗಿ ಜಸ್ಟ್ 2 ಸಬ್ಸ್ಕ್ರಿಪ್ಷನನ್ನು ಯೂಸ್ ಮಾಡೋದು. ಒಂದು ಯೂಟ್ಯೂಬು, ಇದು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ತೋರಿಸುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ. 2 ಅಡೋಬಿ ಕ್ಲೌಡ್ ಅಂತ ಹೇಳಿ ನಾನು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಪ್ರೀಮಿಯರ್ ಪ್ರೋ ಮತ್ತು ಫೋಟೋಶಾಪ್ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ನಾನು ಫೈನಲ್ ಆಗಿ ಹೇಳೋದು ಅಷ್ಟೇ, ನಿಮ್ಮ ಪ್ರತಿಯೊಂದು ರೂಪಾಯಿ ಕೂಡ ನೀವು ಯೋಚನೆ ಮಾಡಿಬಿಟ್ಟು ಖರ್ಚು ಮಾಡಿ. ನಿಮ್ಮ ಫೈನಾನ್ಷಿಯಲ್ ಫ್ಯೂಚರು ಸೆಕ್ಯೂರ್ ಆಗಿರುತ್ತೆ. ಇಲ್ಲಾಂದರೆ ನಾವು ನಮಗೆ ಗೊತ್ತಿಲ್ಲದಂಗೆ ನಾವು ದುಡ್ಡನ್ನು ವೇಸ್ಟ್ ಮಾಡ್ತಾ ಹೋಗ್ತೀವಿ. ಮುಂದೆ ನಮಗೆ ಏನು ಉಳಿಯಲ್ಲ, ರಿಗ್ರೆಟ್ ಅಂದ್ಬಿಟ್ಟು. ಸೊ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನು ಸೇವ್ ಮಾಡಿ, ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡಬೇಕಾದ್ರೆ ನಾನು ಮಾಡಿರೋಂಥ ಇನ್ವೆಸ್ಟ್ಮೆಂಟ್ ಮಿಸ್ಟೇಕನ್ನು ನೀವು ಮಾಡಬೇಡಿ. ಈ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋ ನೋಡಿ. ಸೊ ಮತ್ತೆ ಸಿಗುವ.